ಏಯ್ ಕೋತಿ, ಮಕ್ಳು ಸ್ಕೂಲಲ್ಲಿ ಪಾಠ ಕಲಿತಿರುವಾಗ ಬೆಲ್ಲ ಹೊಡೆದು ಹಾಳು ಮಾಡ್ತೀಯಲ್ಲ, ಯಾವ ನಕ್ಷತ್ರದಲ್ಲಿ ಹುಡ್ದವಳೆ ನೀನು? ತಪ್ಪಾಯ್ತು ಸರ್, ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಗೊತ್ತಿಲ್ಲದೆ ಮಾಡ್ಬಿಟ್ಯಾ? ನಿಮ್ಮಪ್ಪ ಈ ಊರ್ ಚೇರ್ಮನ್ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ? ನಡಿ, ನಿಮ್ಮ ಅಪ್ಪ ಹತ್ರ ನ್ಯಾಯ ಕೇಳ್ತೀನಿ. ಬೇಡ ಬೇಡ, ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ನನ್ ಕಾಲ್ ಮುರಿದು ಬಿಡ್ತಾರೆ ಸರ್. ದೇವ್ರಾಣಿಗೂ ಇನ್ನೊಂದ್ಸರಿ ಹೀಗ್ ಮಾಡಲ್ಲ ಸರ್. ಅವಳ ಮಾತ್ ನಂಬೇಡಿ ಮೇಷ್ಟ್ರೆ, ಇವ್ರ ಬಗ್ಗೋಳಲ್ಲ ಇವಳು, ಅವ್ರ ಅಪ್ಪನೇ ಇವಳು ಸರಿಯಾದ ದೆವ್ವ. ಯೋ, ಯಾಕಯ್ಯ ನಮ್ಮ ಅಪ್ಪನ್ ದೆವ್ವ ಅಂತ್ಯಾ? ಹೋಗಿ ಹೇಳ್ಬೇಕಾ? ನೋಡುದ್ರ ಮೇಷ್ಟ್ರೆ, ಬೇಡಮ್ಮ ತಾಯಿ, ತಪ್ಪಾಯ್ತು. ಏಯ್, ಇನ್ನೊಂದ್ ಸಾರಿ ಸ್ಕೂಲ್ ಕಡೆ ಬರಬಾರ್ದು. ಹ್ಞೂ ಸರ್. ಹೋಗು ಹೋಗು. ಯೋ, ಅವಳನ್ನೇ ನೋಡ್ತೀಯಾ? ಅಕ್ಕಿ ಯಾವ್ದಿದೆ? ಸಣ್ಣಕ್ಕಿ, ಕುಸುಬ್ಲಕ್ಕಿ, ಕೆಂಪಕ್ಕಿ, ನುಚ್ಚಕ್ಕಿ, ಯಾವ್ದು ಬೇಕು? ಬಂಗಾರ ಸಣ್ಣ, ಗೌರಿ ಸಣ್ಣ, ಪಲವಕ್ಕಿ ಯಾವ್ದು ಇಲ್ವಾ? ಒಳ್ಳೆ ಮಾತು ಹೇಳಿದ್ರಿ. ಇದನ್ ತಾಳಕ್ಕೆ ಊರಿನ ಜನ ಶಂಕನಾದ ಮಾಡ್ತಾರೆ. ಇನ್ ನೀವ್ ಹೇಳಿದೇನ ತಂದಿಟ್ರೆ ನನ್ ತಲೆ ಮೇಲೆ ಹಾಕಬೇಕಾಯ್ತದ ಅಷ್ಟೇ. ತಗಲಿ ಸಣ್ಣಕ್ಕಿ, ಒಳ್ಳೆ ಹಳ್ಳೆ ಹಳ್ಳೆ ಹೇಳ್ದಂಗ ಹೇಳ್ತದೆ. ಇದು ಬೇಡ ಕಣಯ್ಯ, ಹೊಸ ಅಕ್ಕಿ. ಅನ್ನ ಕೊಳ ಕೊಳ ಅಂತ ಆಗೋಗ್ಬಿಡುತ್ತೆ. ಹಳೆ ಅಕ್ಕಿದ್ರೇನೆ ಕೊಡು. ಹಳೆ ಅಕ್ಕಿ ಸ್ವಲ್ಪ ರೇಟ್ ಜಾಸ್ತಿ. ಬೇಕಾ? ಇರ್ಲಿ ಕೊಡು. ಎಷ್ಟು? 1-2 ಕೆಜಿ ಕೊಡಯ್ಯ. ಲೇ ಕಾಳ, ಮೇಷ್ಟ್ರಿಗೆ 2 ಕೆಜಿ ಹಳೆ ಅಕ್ಕಿ ಎಳ್ದು ಬ್ಯಾಗ್ ಹಾಕ್ಲಾ? ಯೋ, ತೂಕ ಹಾಕೋದು ಇಲ್ಲಿ ಅಲ್ಲಲ್ಲ, ನಾನು ಊರಿಗೆಲ್ಲ ಒಳಗೆ ತೂಕ ಹಾಕೋದು. ಇಲ್ಲಿ ಅಂದ್ರೆ ಏನ್ ಅರ್ಥ? ಸರಿ, ಆ ತೂಕದ ಬಿಟ್ಟು ಕೊಡಿಲಿ. ಒಳ್ಳೆ ಮೇಷ್ಟ್ರ ಆಯ್ತಲ್ಲ. ಒಂದಾಗಿಂದ ಇದೇ ಪಂಚಾಯತಿ ಆಗೋಯ್ತು. ಗೌರ್ಮೆಂಟ್ ಸಿಲಿದೆ ಅಂತ ನೋಡ್ದೆ ಅಷ್ಟೇ. ಹಿಂಗೆ ಬಿಟ್ರೆ ಅಂಗಡಿನೇ ಜಪ್ತಿ ಮಾಡ್ಬಿಡ್ತೀಯ. ರೇ ಮೇಷ್ಟ್ರೆ, ಏನ್ ಆಟ ಆಡ್ತಾ ಇದ್ದೀರಾ? ಇಲ್ಲಿ ನೋಡಿದ್ರೆ ಬೆಂಡೆಕಾಯಿ ಮುರಿದ್ರೆ, ಈಗ ನೋಡಿದ್ರೆ ಸೊಪ್ಪು ಕೀಳ್ತಾ ಇದೀರಲ್ಲ. ಯೋ, ನನಗೆ ಸೊಪ್ಪೆಲ್ಲ ಬೇಕಾಗಿಲ್ಲ ಕಣಯ್ಯ, ಹೂವು ಮಾತ್ರ ಬೇಕು ಅಷ್ಟೇ. ನಿಮ್ಮಂತ ಗಿರಾಕಿ 4 ಜನ ಬಂದ್ರೆ ನನ್ನ ಅಂಗಡಿ ಎತ್ತಂಗಡಿನೇ. ಲೇ ಕಾಳ, ಪೇನ್ ತೂಕ ಹಾಕ್ಲಾ? ದೊರೆನ್ ಕಳ್ಸನ. ಏನ್ ಸರ್, ಹೆಂಗಸರ್ ತರ ವ್ಯಾಪಾರ ಮಾಡ್ತೀರಲ್ಲ? ಸುಮ್ನೆ ರಮ್ಮ. ಯೋ, 1 ಕಾಲ್ ಕೆಜಿ ಬದನೆಕಾಯಿ, 1 ಕೆಜಿ ಮೆಣಸಿನ್ಕಾಯಿ ಕೊಡಯ್ಯ. ಹಂಗೆ 1 5-6 ಮೊಟ್ಟೆ ಕೊಡು. ಏನ್ ಸರ್, ನೀವ್ ಇಲ್ಲಿ ಮನೆ ಮಾಡಾಯ್ತಲ್ಲ, ನಿಮ್ ಹೆಂಡತಿನ ಯಾಕಿನ್ನೂ ಕರ್ಕೊಂಡ್ ಬಂದಿಲ್ಲ? ಅವಳಿಗೆ ಮೈ ಹುಷಾರಿಲ್ಲ, ಬರೋದಕ್ಕೆ 1 ತಿಂಗಳಾಗತ್ತೆ. ಅದೆಲ್ಲ ನಿನ್ಗೆ ಯಾಕೆ? ವ್ಯಾಪಾರ ಮಾಡ್ತಿರುವಾಗ ಮಧ್ಯ ಮಾತಾಡಿದ್ರೆ ಅಂಗಡಿನ ಮೋಸ ಮಾಡ್ಬಿಡಲ್ವಾ? ಯಾರು? ನಾನಾ? ಅಯ್ಯೋ, ನನ್ ತಂದೆ ನೀನು ಮೋಸ ಮಾಡೋದ? ತಗೋ ಮೊಟ್ಟೆನಾ. ಏನ್ ಮೊಟ್ಟೆ ಕಣಯ್ಯ ಇದು? ನಾಟಿ ಮೊಟ್ಟೆ. ಇದು ನಾಟಿ ಮೊಟ್ಟೆನಾ? ಬಣ್ಣ ನೋಡಿದ್ರೆ ಗೊತ್ತಾಕಿಲ್ವಾ? ಫಾರಂ ಮೊಟ್ಟೆನ ಕಾಫಿ ಡಿಕಾಷನ್ ಅದ್ದಿ ನಾಟಿ ಮೊಟ್ಟೆ ಅಂತ ಹೇಳ್ತಿದ್ಯಾ? ಬೇಕಾದ್ರೆ ತಗೋ, ಬೇಡದೆ ರೋಯ್ತಾ ಇರು ನೋಡಿ ಹೇಳ್ತೀನಿ. ಏನಿದು, 2 ಮಿಕ್ಸ್ ಆದಂಗಿದ್ಯಲ್ಲ? ಸರಿ, ಇರ್ಲಿ ಬಿಡು. ತಗೊಳಯ್ಯ, 20 ರೂಪಾಯಿ 70 ಪೈಸೆ ಇದೆ. ಸರಿಗಿದ್ಯಾ? ಲೆಕ್ಕ ಹಾಕಿ ನೋಡ್ಕೊ. ನಮ್ಮ ಹಳ್ಳಿ ಸ್ಕೂಲ್ ಬಾಗ್ಲ ಹಾಕಿದ್ರೇನೆ ಎಷ್ಟೋ ಚೆನ್ನಾಗಿರೋದು. ನನ್ನ ಮಗನೇ, ತರಕಾರಿ ಮೇಲೆ ಪಿಚ್ಕಾರಿ ಹೊಡ್ತಿದ್ಯಲ್ಲೋ? ಸರಿ, ನನ್ ಮಗ ತಾನೆ ನೀನು. ನಿನ್ನಿಂದ ನಾನು, ನನ್ನಿಂದ ನೀನು. ಈಗ ಇದನ್ನೆಲ್ಲ ತೊಳಿತಾ ಕುತ್ಕೊಳಕ್ ಆಗತ್ತಾ? ಹಾಗೆ ಒರೆಸಿ ಅಡ್ಜಸ್ಟ್ ಮಾಡ್ಕೋತೀನಿ. ಏನದು? ಅಕ್ಕ, ಕಪ್ಪೆ ಹತ್ರ 10 ರೂಪಾಯಿ ಇದೆ. ಹೆಣ್ಕೋಕ್ ಸಿನಿಮಾ ನೋಡೋಣ? ನನಗೆ ಆ ಸಿನಿಮಾ ಬೇಡ ಕಣ್ರೋ, ಈ ಸಿನಿಮಾನೇ ಸಾಕು. ಈ ಸಿನಿಮಾನ? ಇಲ್ಲಿ ಆ ಸಿನಿಮಾ? ನಿಮ್ ಮೇಷ್ಟ್ರು ಒಳಗೆ ಹೆಂಗಸ್ರಾಗ ಅವ್ರೆ ಅಡ್ಗೆ ಮಾಡ್ಕೋತಾವ್ರೆ. ಅದೇ ಒಂದ್ ಸಿನಿಮಾ ಇದ್ದಾಗಿದೆ. ಮೇಷ್ಟ್ರು ಅಡ್ಗೆ ಮಾಡ್ತಾರ? ವಾಸನೆ ಜೋರಾಗಿ ಬರ್ತಾ ಇದೆ. ರುಚಿ ನೋಡೋಣ? ನಡೀರಿ ಹೋಗೋಣ. ಇಲ್ಲೇ ಆಟ ಆಡ್ತಿರೋ, ಕೈ ತೊಳ್ಕೊಂಡ್ ಬರ್ತೀನಿ. ಅಕ್ಕ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸಾಲ ಮತ್ತೆ ಉಪ್ಪು ಜಾಸ್ತಿ. ಅಯ್ಯೋ,
ಏನಿಲ್ಲ ತಿನ್ರ. ಹೋಗುವಪ್ಪ ಉಪ್ಪು ಇಟ್ರೆ ಪರವಾಗಿಲ್ಲ. ಅಮ್ಮ ಇಲ್ಲಿ ಯಾರು ಅಮ್ಮ ಇಲ್ಲ, ಹೋಗಯ್ಯ. ಅಪ್ಪ ಏನಿದು? ಬೆಂಡೆಕಾಯಿ ಬದನೆಕಾಯಿ ಸಾರು ಸರ್. ಅಬ್ಬಾ ನೀನೇ ಪುಣ್ಯವಂತ. ಸರಿ ಸರಿ ಸಾರ್ ಸ್ವಲ್ಪ ಅನ್ನ ಇದ್ರೆ ಹಾಕ್ತೀರಾ? ಯೋ, ನಾನೇ ತಿನ್ನೋದಕ್ಕೆ ಏನು ಇಲ್ದೆ ಇಲ್ಲಿ ಬಂದು ಕೂತಿದ್ದೀನಿ. ಯಾರೋ ಪಾಪಿಗಳು ನಾನ್ ಮಾಡಿದ ಅಡ್ಗೆನೆಲ್ಲ ಕತ್ಕೊಂಡು ಹೋಗ್ಬಿಟ್ರು. ಸುಮ್ನೆ ಹೋಗಯ್ಯ, ತಲೆ ತಿನ್ಬೇಡ. ಸ್ವಲ್ಪ ಚಿಕನ್ ಸಾರಿದ್ರೆ ಹಾಕಿ ಸರ್. ಚಿಕನ್? ನಾನ್ ತಲೆ ತಿನ್ಬೇಡ, ಹೋಗು. ಹೋಗ್ಲಿ, ಚಾಪ್ಸ್ ಆದ್ರೂ ಕೊಡಿ ಸರ್ ಸ್ವಲ್ಪ. ಯೋ, ನಾನ್ ಮೇಸ್ಟ್ರ್ ಕಣಯ್ಯ. ಚಾಕ್ ಪೀಸ್ ಇದೆ, ಚಾಪ್ಸ್ ಇಲ್ಲ. ತಿಂತ್ಯಾ? ತಲೆ ತಿನ್ಬೇಡ, ಹೊಟ್ಟೋಗು. ಏನಾದ್ರೂ ಇದ್ರೆ ಕೊಡಿ ಸರ್ ಸ್ವಲ್ಪ. ನನ್ ಮಗನೇ, ಹೊಟ್ಟೆ ಉರಿಸ್ತೀಯ ಇಲ್ಲಿ. ಹೋಗು, 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 ಹೋಗು. ಥು, ನನ್ಗೆ ತಿನ್ನೋದಕ್ಕೆ ಏನಿಲ್ಲ ಇವನೊಬ್ಬ. ಹೋಗೋಣ. ಏನ್ರು ತಿಂದ ಪಾತ್ರೆನ ಹಾಗೆ ಬಿಡೋದಾ? ಇನ್ನೇನ್ ಮಾಡೋದು? ಇದನ್ ತೊಳ್ದ್ ವೈಟ್ ತಗೊಂಡೋಗಿರಕ್ಕಾಗತ್ತ? ಇಲ್ಲೇ ಬಿಸಾಕ್ಬಿಟ್ಟು ಹೋಗೋದು. ಛೀ, ತಪ್ಪು ಕಣ್ರು. ಅನ್ನ ತಿಂದ್ಮೇಲೆ ಪಾತ್ರೆನ ವಾಪಸ್ ಕೊಡ್ಬೇಕಂಡ್ರು. ಪಾಪ ಮೇಷ್ಟ್ರು. ಅಯ್ಯೋ ಪಾಪ ಅಂದ್ರೆ ನಮ್ಗೆ ಶಾಪ ತಾಕತ್ತಷ್ಟೇ. ಮೊದ್ಲೇ ಮೇಸ್ ಹೊಟ್ಟೆಗಿಲ್ದೆ ಹಸುಕೊಂಡ್ ಕೂತಿರ್ತಾರೆ. ನಾವಿನ್ನೀ ಪಾತ್ರೆಗಳನ್ನ ಎತ್ಕೊಂಡು ಕೊಟ್ರೆ ನಮ್ ಬೆನ್ ಮೂಳೆ ಎಣಿಸ್ಬಿಡ್ತಾರಷ್ಟೇ. ನಮ್ಗಂತೂ ಈ ಕೆಲ್ಸ ಬೇಡಪ್ಪ. ಸರಿ, ನೀವ್ ಹೋಗಿ. ನಾನ್ ಪಾತ್ರೆ ತೊಳ್ದು ಅವ್ರ ಮನೆ ಬಾಗ್ಲಲ್ಲಿ ಇಟ್ಬಿಟ್ ಬರ್ತೀನಿ. ನಾ ಹೇಳಿದ್ದೀನಿ, ಆಮೇಲೆ ನಿನ್ ಇಷ್ಟ. ಬನ್ನಿ ಹೋಗೋಣ. ಎಲ್ಲ ಪಾತ್ರೆಗಳು ಸರಿಯಾಗಿದೆಯಾ ನೋಡ್ಕೊಳ್ಳಿ ಸರ್. ಏಯ್, ಪಾತ್ರೆಗಳು ಯಾಕೆ ಹಂಗ್ ಬಿಸಾಕ್ಬಿಟ್ಟು ಬರ್ತಿದ್ಯಾ? ಯಾರ್ದದು? ಮೇಷ್ಟ್ರದು. ಮೇಷ್ಟ್ರದ? ಮತ್ ಹಂಗ್ಯಾಕೆ ಎಸ್ಬಿಟ್ಟು ಬರ್ತಾ ಇದ್ಯಾ ಹೇಳೆ? ಅಲ್ಲ ಚೇರ್ಮನ್ರೇ, ನಮ್ ಹುಡುಗ ತುಂಬಾ ಅಳ್ತಾ ಇದ್ದ. ನಾನೇ ನಿಮ್ ಹುಡುಗಿ ಹತ್ರ ಹೇಳಿ ಈ ಪಾತ್ರೆನೆಲ್ಲ ತೊಳ್ಕೊಂಬ ಅಂತ ಕಳಿಸ್ದೆ. ತೊಳೆದ್ಮೇಲೆ ಲಕ್ಷಣವಾಗಿ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬರ್ಬೇಕು ತಾನೆ? ಏನೇ ನೋಡ್ತಾ ನಿಂತಿದ್ಯಾ? ಬರ ಇಲ್ಲಿ. ಇದನ್ನ ತಗೊಂಡೋಗಿ ಒಳಗಡೆ ಇಡು. ಬೇಗ ಹೋಗೆ. ಲೇಲೆ, ಆತರ್ಗಿಟ್ಟವಳೆ. ಏನ್ ಸಿಕ್ಕದು ಕೆಳಗ್ ಬೀಳ್ಸೋದೆ. ಒಡಕ್ ಕೈ ಜಾತಕ್ದವಳು. ಈ ವಯಸ್ಸಲ್ಲಿ ಕೋಪ ಮಾಡ್ಕೊಂಡ್ರೆ ನಿಮಗೆ ತೊಂದ್ರೆ. ನೀವು ಸುಮ್ಕಿರಿ ಮೇಷ್ಟ್ರೆ. ನನ್ ಜಾತಕದಲ್ಲಿ 96 ವಯಸ್ಸು ಅಂತ ಬರ್ದಿದೆ. ಈ ಆತರ್ಗೆಟ್ಟವಳ ಕಾಡ್ದಿಂದ ಮುಂದ್ ವರ್ಷನೇ ಸಾಯ್ತೀನೋ ಏನೋ ಯಾರಿಗ್ ಗೊತ್ತು. ಪಾಪ ಅವಳೇನ್ ಮಾಡ್ತಾಳೆ? ಚಿಕ್ಕ ವಯಸ್ಸು ಹುಡುಗ, ಆಟದ ಹುಡುಗಿ. ಏನ್ ಪಾಪನೋ ಪುಣ್ಯನೋ. ಹಾ ಮೇಷ್ಟ್ರೆ, ಊಟ ಮಾಡಿದ್ರ? ಹಾ ಮಾಡ್ದೆ. ನಿಮ್ಗೇನೋ ಹೇಳ್ಬೇಕು ಅಂತ ಬಂದೆ. ಹಾ, ನಿನ್ನೆ ನೀವು ನಮ್ಮ ಮನೆಗ್ ಬಂದು ನಿಮ್ ಹೆಂಡತಿ ವಿಷಯ ಹೇಳಿದ್ರಲ್ಲ, ಅದನ್ನ ಕೇಳಿದ್ಮೇಲೆ ನನಗೂ ನನ್ನ ಹೆಂಡತಿಗೂ ತುಂಬಾ ವ್ಯಸನ ಆಗೋಯ್ತು. ದೇವ್ರು ನಿಮ್ಗಿಂತ ಕಷ್ಟ ಕೊಡ್ಬಾರ್ದಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿನ ಕಳ್ಕೊಂಡು ಚಿಕ್ಕ ಮಗುನ್ ಜೊತೆಲಿ ಇಟ್ಕೊಂಡು ನಿಮ್ಮಂತವ್ರು ಬದುಕೋದಾದ್ರೂ ಹೆಂಗೆ? ಆಯ್ತಾನಮ್ಮ, ಆಯ್ತಾ ನಿನ್ ಕೆಲ್ಸ? ಯಾವ ಜನ್ಮದಲ್ಲಿ ನೀನ್ ಮಾಡಿದ ಅಡ್ಗೆ ನಾನ್ ಕತ್ತಿಂದ ಗೊತ್ತಿಲ್ಲ. ಈ ಜನ್ಮದಲ್ಲಿ ಮುಯ್ ತೀರ್ಸ್ಕೊಂಡಿದ್ಯಾ. ಹೋಗಮ್ಮ, ಹೋಗು. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಿಮ್ ಕಷ್ಟ ತಿಳ್ಕೊಳ್ದೆ ನಾನ್ ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಅಯ್ಯೋ, ಬರೀ ಊಟದ ವಿಷಯ ಕಳ್ತಾ ಇದೆಯಲ್ಲ. ಬಿಡು ಬಿಡು, ನೀನ್ ತಿಂದಿದ್ದಕ್ಕೆ ನಾನೇನ್ ಕೋಪ ಮಾಡ್ಕೊಂಡಿಲ್ಲ. ಮನೆಗೆ ಹೋಗು. ಇಲ್ಲ ಸರ್, ನೀವು ನಮ್ಮ ಅಪ್ಪನ ಜೊತೆಲಿ ಮಾತಾಡ್ತಾ ಇದ್ದಿದ್ದನ್ನ ನಾನ್ ಕೇಳಿಸ್ಕೊಂಡೆ. ಪಾಪ ಈ ಕೈ ಕೂಸ್ ನಿಟ್ಕೊಂಡು ಮನಸ್ಸಲ್ಲಿ ಇಷ್ಟೊಂದು ದುಃಖ ತುಂಬಿಕೊಂಡಿರುವಾಗ ನಾವು ಕಪಿಗಳು ನೀವು ಮಾಡಿದ ಅಡ್ಗೆನೆಲ್ಲ ಹೊತ್ಕೊಂಡು ಹೋಗಿದ್ದೀವಲ್ಲ, ನಮ್ಗೇನ್ ಶಿಕ್ಷೆ ಕೊಟ್ರು ಸಾಲಲ್ಲ. ಸರಿ ಸರಿ, ತಿಂದಿದ್ದಾಯ್ತಲ್ಲ. ತಿಂದಿದ್ ತಪ್ಪು ಅಂತ ಈಗ ಅದನ್ನೆಲ್ಲ ಈಚೆ ತೆಗಿಯಕ್ಕಾಗತ್ತಾ? ಜಾಗ ಖಾಲಿ ಮಾಡ್. ರಾತ್ರಿ ಊಟಕ್ಕೆ ಏನ್ ಮಾಡ್ತೀರಾ? ಹಾ, ಬೋರ್ಲ್ ಹಾಕೊಂಡ್ ಮಲ್ಕೋತೀನಿ. ಮಗು ಹಾಲು ಕುಡ್ದಾಯ್ತಾ? ಅದ್ರ ಪುಣ್ಯ ಹಾಲಿನ ಬಾಡ್ಲಿ ನಿನ್ ಕಣ್ಣಿಗೆ ಬಿದ್ದಿಲ್ಲ. ಬಿದ್ದಿದ್ರೆ ಅವನು ಕೂಡ ನನ್ ಗತಿನೇ. ಸುಮ್ನೆ ಹೋಗಮ್ಮ, ತಲೆ ತಿನ್ಬೇಡ. ನಾಳೆ ನೀವು ಸ್ಕೂಲ್ಗೆ ಹೋದ್ಮೇಲೆ ಮಗು ನಾನ್ ನೋಡ್ಕೊಳ್ಳ. ನಿನ್ ಬಾರ ನಿನಗೆ, ನನ್ ಬಾರ ನನ್ಗೆ. ಸುಮ್ನೆ ಯಾಕೆ ತೊಂದ್ರೆ ಕೊಡ್ತೀಯ? ಹೋಗಮ್ಮ, ಹೋಗು. ಅಲ್ಲ, ನಿಮ್ಗೇನಾದ್ರೂ ಮಾಡ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗ ನೀನ್ ಮಾಡಿರೋದೇ ಸಾಕು. ದಯಮಾಡು ತಾಯಿ. ಹಾಗಲ್ಲ. ನೋಡಿ, ಸುಮ್ನೆ ಮಾತಾಡ್ತಿದ್ರಲ್ಲಿ. ಯಾಕೋ ಏನಾಯ್ತು? ಯಾರಾದ್ರೂ ಹೊರಗಿರಲ್ಲ ಇಟ್ಕೊಳ್ಳೋ. ಯಾರಾಡಿ ಹೇಳು, ಅವನ ಪೀಸ್ ಪೀಸ್ ಮಾಡಿಬಿಡ್ತೀನಿ. ಇವತ್ತು ನಾವು ಸ್ಕೂಲ್ಗೆ ಹೋದ್ರೆ ಮೇಸ್ಟ್ ನಮ್ಮನ್ನ ಪೀಸ್ ಪೀಸ್ ಮಾಡ್ತಾರೆ. ಯಾಕೆ?
ನಿನ್ನೆ ರಾತ್ರಿ ನಾವು ಅನ್ನ ಕಟ್ ತಿಂದಿದ್ದು ಅಕ್ಕ ಮೇಸ್ಟ್ರಿಗೆ ಹೇಳ್ಬಿಟ್ಲಂತೆ. ಅಲ್ಲೇನು ಅಲ್ಟೆ ಹೊಡಿತಿದ್ದೀರಾ? ನಡ್ರ ಸ್ಕೂಲ್ಗೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ್ಮ ಪದ. ಬನ್ನಿ ಬನ್ನಿ ಬನ್ನಿ, ಬರಬೇಕು ಬರಬೇಕು. ತ್ರಿಮೂರ್ತಿಗಳಿಗೆ ಈಗ ಗೊತ್ತಾಯ್ತಾ? ರಾತ್ರಿ ಊಟ ಚೆನ್ನಾಗಿತ್ತಾ? ನನ್ ಕೈ ಅಡಿಗೆ ನಿಮ್ಗೆ ಇಡಿಸ್ತಾ? ಉಪ್ಪು ಖಾರ ಸರಿ ಇಲ್ದಿದ್ರೆ ಹೇಳಿ, ಮುಂದಿನ ಸಾರಿ ನಿಮ್ ಟೇಸ್ಟ್ ತಕ್ಕಂತೆ ಅಡಿಗೆ ಮಾಡಿ ಇಡ್ತೀನಿ. ಸರ್, ಗುರುಗಳೇ ಮನೆಯಲ್ಲಿ ಕಡಿಯೋದು ತಪ್ಪು ಕಣ ಅಂತ ನಾನು ಹೇಳಿದೆ ಸರ್. ಅದಕ್ಕೆ ಇವನು ಗಾಂಧಿ ತಾತ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕರೀತಾರೆ ಅಂತ ಗುರುಗಳೇ ಹೇಳಿದ್ರೆ ಬಾರ ಅಂದೆ ಸರ್. ಅಯ್ಯೋ ಇಲ್ಲ ಸರ್, ಇವ್ರು ಹೇಳಿದ್ದಮ್ಮ ನಾನು ಹೇಳ್ದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಸರ್. ನಾನು ಸುಳ್ಳು ಹೇಳ್ತೀನಿ, ನೀನೇನು ಸುಳ್ಳು ಹೇಳ್ತೀನಿ? ನಾನು ಸುಳ್ಳು ಹೇಳ್ತೀನಿ. ಸಾಕು ನಿಲ್ಲಿಸ್ರು. ತಿನ್ನೋವಾಗೆಲ್ಲ ಒಟ್ಟಿಗೆ ಹಾಕೊಂಡ್ ತಿಂದ್ರಿ, ಈಗ ಒಬ್ರ ಮೇಲೆ ಒಬ್ರು ತಪ್ಪಾಗ್ತಾ ಇದ್ದೀರಾ? ಇನ್ಮೇಲೆ ಕದಿಯಕ್ಕೆ ಯಾವಾಗ ಬರ್ತೀರಾ ಅಂತ ಮುಂಚೆನೆ ಹೇಳ್ರಿ. 1/4 kg ಅಕ್ಕಿ ಜಾಸ್ತಿನೇ ಹಾಕಿ ಮಾಡಿ ಇಟ್ಟಿರ್ತೀನಿ. ಚೆನ್ನಾಗಿ ಉಂಡ್ಬಿಟ್ಟು ಹೋಗಿವ್ರಂತೆ. ಹೋಗಿ ಕೂತ್ಕೊಳ್ಳಿ. ಕೂತ್ಕೋಬೇಕಾ ಸರ್? ಬೆಂಚ್ ಮೇಲೆ ನಿಂತ್ಕೊಳ್ಳೋದು ಬೇಡವಾ? ಬೇಡ ಹೋಗೋ. ಕುಕ್ಕರ್ಗಳಲ್ಲಿ ನಿಂತ್ಕೊಳ್ಳೋದು ಬೇಡವಾ ಸರ್? ಬೇಡ ಹೋಗ್ರೋ. ಸರ್, ನಾನು ತೊಟ್ಟಿಯ ತೂಗುಲ ಸರ್. ಬಾಲ ಬಿಚ್ಚಬೇಡಿ ಸರ್. ಹೋಗಿ ಕುಕ್ಕರ್ ಬಡೀರಿ. ಕಪ್ಪೆ ನಿಂತ್ಕೊಳ್ಳೋ. ಬೇಕಾದ ಕಡೆ ಬಿಟ್ಕೊಂಡು ಬ್ಯಾಡ್ದಿದ್ ಕಡೆ ಹಾಕೊಂಡಿದ್ಯಲ್ಲ. ಮನುಷ್ಯನಿಗೆ ಮಾನ ಮುಖ್ಯ ಕಣೋ, ಹೊಟ್ಟೆ ಅಲ್ಲ. ಸಾರಿ, ಹೋಗು. ಆಹಾ, ನೀನ್ ಚಡ್ಡಿ ಹಾಕಿದ್ರು ಒಂದೇ, ಹಾಕದೆ ಇದ್ರು ಒಂದೇ ಕಣೋ. ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಎಲ್ಲ ಮಾಡಿದೀರಾ? ಮಾಡದೇ ಇರೋರು ಯಾರಾದ್ರೂ ಒಂದಿಬ್ರು ಇರ್ಲೇಬೇಕಲ್ಲ. ಹಾ, ಅದೇ ತಾನೆ ಮತ್ತೆ. ಯಾಕೋ ಹೋಮ್ವರ್ಕ್ ಮಾಡಿಲ್ಲ? ಮನೇಲೆ ಕೆಲಸ ಜಾಸ್ತಿ ಇತ್ತು ಸರ್, ಟೈಮೇ ಸಿಕ್ಲಿಲ್ಲ. ಓಹ್, ದೊರೆಗ್ ಟೈಮೇ ಸಿಗ್ಲಿಲ್ಲ. ಏಯ್, ನೀನ್ ಹೋಮ್ವರ್ಕ್ ಮಾಡಿದ್ದೇನೋ? ಮಾಡಿದೀನಿ ಸರ್. ಕೂತ್ಕೋ. ಇವ್ ನಿನ್ ತಮ್ಮ ತಾನೆ? ಇವ್ನು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದಾನೆ. ನಿನಗೇನಾಗಿತ್ತು ಮಾಡ್ಕೊಂಡ್ ಬರೋದಕ್ಕೆ? ಇಷ್ಟು ಹುಡುಗರ ಮಧ್ಯೆ ಎದ್ದು ನಿಲ್ತ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಾಳೆಯಿಂದ ಹೋಮ್ವರ್ಕ್ ಮಾಡದೆ ಬರಬಾರ್ದು. ಸರ್, ನಾಳೆನೂ ಹೋಮ್ವರ್ಕ್ ಮಾಡ್ಕೊಂಡ್ ಬರಲ್ಲ ಸರ್. ಕತ್ತೆ ಬಡವ, ನಾನಿಷ್ಟು ಸಮಾಧಾನವಾಗಿ ಬುದ್ಧಿ ಹೇಳ್ತಾ ಇದ್ದೀನಿ, ಕೊಬ್ಬಿನ ಮಾತಾಡ್ತೀನೋ? ಹಿಡಿಯೋ ಕೈನಾ. ಏನೋ ಇದು? ಸರ್, ನಮ್ ಚಿಕ್ಕಮ್ಮ ಕೈ ಸುಟ್ಬಿಡ್ಲು ಸರ್. ಚಿಕ್ಕಮ್ಮನ? ಹೌದು ಸರ್, ಇವ್ರ ಅಪ್ಪಂಗೆ ಇಬ್ರೆಂಟಿ. ಇವ್ರಮ್ಮ ಬದುಕಿದ್ದಾರೆ, ಇವ್ರಮ್ಮ ಸತ್ತೋದ್ರು. ಅದಕ್ಕೆ ಇವನು ಒಳ್ಳೆ ಬಟ್ಟೆ ಹಾಕೊಂಡ್ಬರ್ತಾನೆ, ಇವ್ನು ಅರ್ಧೋಗಿರೋ ಬಟ್ಟೆ ಹಾಕೊಂಡ್ಬರ್ತಾನೆ. ಸರ್, ನನ್ನ ಹೋಮ್ವರ್ಕ್ ಮಾಡ್ಬೇಕು ಅಂತಾನೆ ಪುಸ್ತಕ ಇಟ್ಕೊಂಡೆ ಸರ್. ಅದಕ್ಕೆ ನಮ್ ಚಿಕ್ಕಮ್ಮ ಮನೆ ಕೆಲಸ ಆಡ್ತಾನೆ ಹೋಮ್ವರ್ಕ್ ಮಾಡ್ತೀನೋ ಅಂತ ಒಲೆಲಿದ್ದ ಸೌದೆ ಎತ್ತಿ ಕೈ ಸುಟ್ಬಿಡ್ಲು ಸರ್. ಅಳಬೇಡ, ಸುಮ್ನಿರು. ಕೈ ವಾಸಿ ಆದ್ಮೇಲೆ ಹೋಮ್ವರ್ಕ್ ಮಾಡಿವಂತೆ. ಕೂತ್ಕೋ. ನಮ್ಮ ಮಗುನ ಕಾಪಾಡ್ರಿ. ನಾನ್ ಸತ್ರೆ ನೀವೇ ಅದಕ್ಕೆ ಅಪ್ಪ ಅಮ್ಮ ಇಲ್ಲ. ಅವ್ನ ಅನಾಥನಾಗಿ ಮಾಡ್ಬಿಡ್ಬೇಡ್ರಿ. ನನ್ ಮಗುನ ಕಾಪಾಡಿ. ನಾನ್ ನಿಮ್ಮನ್ನ ನಂಬಿ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ ಮಗುನ ಕಾಪಾಡ್ರಿ. ಅವನ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದ್ರೆ ಅವನ ಚೆನ್ನಾಗಿ ನೋಡ್ಕೊಳ್ಳಿ ರೀ. ಓಹೋ, ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಯಾವ ಊರ್ ಮೇಷ್ಟ್ರೆ ನೀವು? ಸಿಟಿಲಿ ಓದ್ ಬಂದ್ ಮಾತ್ರಕ್ಕೆ ಆಚಾರ ವಿಚಾರ ಎಲ್ಲ ಬಿಟ್ಬಿಡಕಾಯ್ತದ? ನಮಸ್ಕಾರ ಮಾಡಿದ್ರೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಅರ್ಧ ಕೈ ಎತ್ತಿ ಅರ್ಧ ಅಳ್ಳಾಡ್ಸ್ಬಿಡೋದಲ್ಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರಪ್ಪ. ನಮಸ್ಕಾರ. ಅಯ್ಯಯ್ಯ, ಇದೇನಿದು ಬೆಳಗ್ಗೆನೆ ಏನು ನಮಸ್ಕಾರ ಅಂತ ಅಂದ್ರೆ ಒಳ್ಳೆ ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ನಂಗೆ ಊರೆಲ್ಲ ಕೈ ಎತ್ತು ಬಿಟ್ರಲ್ಲ. ಅದೇನ್ ಮೇಷ್ಟ್ರು, ಅದೇನು ಓದಿದೀರಾ? ನಡೀರಿ. ಏಯ್, ಚಂಬೆತ್ಕೊಂಡವ್ರಿ. ನಿಮ್ದಾಯ್ತಾ? ತುಂಬದ್ ಬಸ್ರಿ, ಸಮಯ ಸಂದರ್ಭ ನೋಡದೆ ಹೊರಗ್ ಬಂದಿದ್ಯಲ್ಲ. 9 ತಿಂಗಳಾದ್ಮೇಲೆ ಯಾರಾದ್ರೂ ಹೊರಗ್ ಬರ್ತಾರೇನೆ? ಬನ್ನಿ.
ಹಾಕೊಳ್ಳೋದಕ್ಕೆ ಒಂದ್ ಬಟ್ಟೆನಾದ್ರೂ ಇಲ್ವಲ್ಲ? ಇದ್ದಿದ್ರೆ ಪಕ್ಕಕ್ಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಇಷ್ಟೊಂದು ಅರಳ್ತಾ ಇದ್ದಾಳಲ್ಲ, ಈಗ ಹೆಂಗೆ ಕರ್ಕೊಂಡು ಹೋಗೋದು? ಏನು ಮಾಡುದು? ಸ್ವಲ್ಪ ತಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ. ದೇವ್ರಿಗೆ ಬೇಗಲ್ಲ ಒಳಗೆ ಆಗುತ್ತೆ. ತಡ್ಕೊಮ್ಮ. ಎಂಥ ಕೆಲಸ ಆಯ್ತು. ತಗೊಳ್ಳಿಮ್ಮ, ತಗೊಳ್ಳಿಮ್ಮ ಇದು.